ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇವಾಗ ಹೋಗ್ಬಿಟ್ಟು ಲಗೇಜ್ ಎಲ್ಲ ಚೆಕ್ ಇನ್ ಮಾಡಬೇಕು. ನೋಡಿ ಈ ಥರ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಕ್ಕೊತಾ ಇದ್ದೀವಿ. ಫೈನಲಿ ಇವಾಗ ಬಾಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮಗೊಂದು ಐಡಿಯಾ ಕೂಡ ಇರಲಿಲ್ಲ ನಮಗೆಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ. ನೀವು ಆದಷ್ಟು ಗ್ರ್ಯಾಬ್ ಆ್ಯಪಲ್ಲೇ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಗೈಸ್ ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಳಗೆ ಹೋಗಬೇಕು. I give mini discount for India price. Hi guys, welcome back to my YouTube channel. This is Ramya. ಸೊ ನನ್ನ ಫ್ರೆಂಡ್ ಮತ್ತು ಅವಳ ಕಸಿನ್ ಇಬ್ಬರು ಕೂರ್ಗಿಂದ ಬರ್ತಿದ್ರು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಆಲ್ರೆಡಿ. ಸೊ ಅವ್ರು ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 7:45 ಆಗಿತ್ತು ಅನಿಸುತ್ತೆ. ಸೊ ಅವ್ರನ್ನ ಡೈರೆಕ್ಟಾಗಿ ಮನೆಗೆ ಬರೋಕ್ಕೆ ಹೇಳಿದೆ, ಬಿಕಾಸ್ ಅವರು ಅಷ್ಟು ದೂರದಿಂದ ಬಂದಿದ್ರಲ್ಲ, ಫ್ರೆಶ್ ಅಪ್ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಮನೆಯಲ್ಲಿ ನಾವು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಏರ್ಪೋರ್ಟ್ ಬಂದ್ವಿ. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇವಾಗ ಹೋಗ್ಬಿಟ್ಟು ಲಗೇಜ್ ಎಲ್ಲ ಚೆಕ್ ಇನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಚೆಕ್ ಇನ್ ಮಾಡಿ ಒಳಗಡೆ ಹೋಗ್ಬೇಕು. ಇವಳು ನನ್ನ ಫ್ರೆಂಡು, ಇವಳು ಅವ್ರ ಕಸಿನ್ನು ಟಿನ್ನು ಅಂತ. ಇವಳು ಅಷ್ಟೇ ಅವ್ರ ಕಸಿನ್ ಸಿಂಚು. ನಾವು ವೆಬ್ ಚೆಕ್ ಇನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಸೊ ನಾವು ಅಲ್ಲೇ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಅಂಥೇಳಿ ಮಷಿನ್ ಇಟ್ಟಿರ್ತಾರೆ, ಅಲ್ಲಿ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ನಮಗೆ ಬೋರ್ಡಿಂಗ್ ಪಾಸ್ ಅಲ್ಲಿ ಸಿಗಲಿಲ್ಲ ಹೊರಗಡೆ. ಸೊ ಕೌಂಟರಿಗೆ ಹೋಗಿ ಅಂತ ಹೇಳಿದ್ರು, ಹಂಗಾಗಿ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತಕ್ಕೊತಾ ಇದ್ದೀವಿ. ನಾನು ವೀಡಿಯೋಸ್ ತಕ್ಕೊತಾ ಇದ್ದೀನಿ, ಅವರು ಫೋಟೋಸ್ ತೆಕ್ಕೊತಾ ಇದ್ದಾರೆ. ನಾನು ತಕ್ಕೊಂಡೆ. ಈಗ ಯೂ ಟರ್ನ್. ಗೈಸ್ ಇದೆ ಲಾಂಚ್, ಇಲ್ಲಿ ನೋಡೋಣ ಅಂತ ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಯಾವ ಕಾರ್ಡು ಆಗಲಿಲ್ಲ. ಸೊ ಹಾಗಾಗಿ ಇವಾಗ ನೋಡೋದು ಏನು ಮಾಡೋದು ಅಂತ. ನಾವು ಸೆಕ್ಯೂರಿಟಿ ಚೆಕ್ ಮತ್ತು ಇಮಿಗ್ರೇಷನ್ನು ಮತ್ತು ಬ್ಯಾಗೇಜ್ ಚೆಕ್ ಇದೆಲ್ಲ ಮುಗಿಸ್ಕೊಂಡು ಈಗ ಬಂದು ಕೂತ್ಕೊಂಡಿದ್ದೀವಿ. ನಮ್ಮದಿರೋದು C7 ಅಂತ ಗೇಟ್ ನಂಬರು. ಸೊ ಇಲ್ಲಿ ಬಂದು ಕೂತಿದ್ದೀವಿ, ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಲಾಂಚ್ ನೋಡೋಕೆ ಹೋದ್ವಿ. ಯಾವ್ದಾದ್ರು ಕಾರ್ಡ್ ವರ್ಕ್ ಆಗುತ್ತಾ ಲಾಂಚ್ ಆ್ಯಕ್ಸೆಸ್ ಮಾಡೋದಕ್ಕೆ ಅಂತ ಹೋಗಿ ಚೆಕ್ ಮಾಡಿದ್ವಿ, ಯಾವುದೂ ವರ್ಕ್ ಆಗಲಿಲ್ಲ. ಸೊ ಹಾಗಾಗಿ ಬಂದು ಇಲ್ಲೇ ಕೂತ್ಕೊಂಡಿದ್ದೀವಿ. 12:50 ಇರೋದು ಫ್ಲೈಟು. ಸೊ ಒಂದು ಹಾಫ್ ಆನ್ ಅವರಲ್ಲಿ ಕೂತ್ಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ. ಫೈನಲಿ ನಾವು ನಮ್ಮ ಫ್ಲೈಟ್ ಹತ್ರ ಬಂದ್ವಿ. ಸೊ ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಇವಾಗ. ಬಂದು ನಾನು ಮತ್ತು ನನ್ನ ಫ್ರೆಂಡು ಮತ್ತು ಅವಳ ಕಸಿನ್ 3 ಜನ ಬಂದು ಕೂತ್ಕೊಂಡಿದ್ದೀವಿ ಫ್ಲೈಟ್ ಒಳಗಡೆ. ಸೊ 12:50ಗೆ ಫ್ಲೈಟ್ ಇರೋದು, ಸುಮಾರು ಸಲ ಹೇಳಿದ್ದೀನಿ ಆಲ್ರೆಡಿ. ಇವಾಗ ಕೂತ್ಕೊಂಡಿದ್ದೀವಿ, ಹೊರಡೋದೆ. ಇನ್ನೊಂದು 30 ಮಿನಿಟ್ಸ್ ಏನೋ ಇದೆ ಅನಿಸುತ್ತೆ, ಹೊರಡೋದೆ. ಫ್ಲೈಟ್ ಟೇಕ್ ಆಫ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ವಿ. ಸೊ ಮಲ್ಕೊಂಡು ಕಂಡುಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ ಬೆಳಕಾಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇಂಡಿಯಾಗೆ ಮತ್ತು ಇಂಡೋನೇಷ್ಯಾಗೆ 2.5 hours ಡಿಫ್ರೆನ್ಸ್ ಇದೆ. ಅಲ್ಲಿ 2.5 hours ಬೇಗ ಬೆಳಕಾಗತ್ತೆ. ಸೊ ನಾವು ಆಲ್ಮೋಸ್ಟ್ 12:50ಗೆ ಫ್ಲೈಟ್ ಹತ್ತಿದ್ದು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ, ಲೈಕ್ ಒಂದು 3 hours 3.5 hours ಮಲ್ಕೊಂಡ್ವಿ ಅನಿಸುತ್ತೆ. ಆಮೇಲೆ ಕಂಡುಬಿಟ್ಟು ನೋಡೋಷ್ಟೊತ್ತಿಗೆ ಬೆಳಕಾಗೋಗ್ಬಿಟ್ಟಿದೆ. ಆ್ಯಂಡ್ ನೋಡ್ತಾ ನೋಡ್ತಾ ನಾವು ಬಾಲಿ ರೀಚ್ ಆಗೇ ಬಿಟ್ವಿ. ಫೈನಲಿ ಇವಾಗ ಬಾಲಿ ಏರ್ಪೋರ್ಟ್ ರೀಚ್ ಆಗಿದ್ವಿ. ಇಲ್ಲಿಂದ ನಮ್ಮದು ವೀಸಾ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇ ಕಡೆ ಹೋಗೋದು. ನಾವು 4 ಜನ ಇಲ್ಲಿ ಮಾತಾಡ್ಕೊಂಡು ಬರ್ತಿದ್ವಿ. ಬಾಲಿಗೆ ಇಷ್ಟೊಂದು ಹೈಪ್ ಇದೆ, ಬಟ್ ಏರ್ಪೋರ್ಟ್ ನೋಡಿದ್ರೆ ಇಷ್ಟು ಚಿಕ್ಕದಿದೆ, ನಮ್ಮ ಏರ್ಪೋರ್ಟೇ ಸಖತ್ತಾಗಿದೆ ಅಂತ. ಆ್ಯಂಡ್ ಫೈನಲಿ ಬಾಲಿ ರೀಚ್ ಆಗೇ ಬಿಟ್ವಿ ಅಂತ ಫುಲ್ ಖುಷಿನಲ್ಲಿ ಮಾತಾಡ್ಕೊಂಡು ಬರ್ತಿದ್ವಿ. ನಮಗೊಂದು ಐಡಿಯಾ ಕೂಡ ಇರಲಿಲ್ಲ ನಮಗೆಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ. ಹೌದು, ನಾವು ವೀಸಾಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿರಲಿಲ್ಲ, ವೀಸಾ ಆನ್ ಅರೈವಲ್ ಆಪ್ಟ್ ಮಾಡಿದ್ವಿ. ಸೊ ಎಲ್ಲಿ ತೊಗೋಬೇಕು ಅಂತ ಹುಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ನೋಡಿದ ತಕ್ಷಣ ಇನ್ನೂ ಫುಲ್ ಖುಷಿಯಾಗೋಯ್ತು, ಬಿಕಾಸ್ ನಾವೇನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತೀವಿ, ತುಂಬ ಕ್ರೌಡ್ ಇರುತ್ತೆ, ತುಂಬ ಹೊತ್ತು ಲೈನಲ್ಲಿ ನಿಂತ್ಕೋಬೇಕು ಅಂತ. ಆ ಥರ ಎಲ್ಲ ಏನಿರಲಿಲ್ಲ. ಇನ್ಫ್ಯಾಕ್ಟ್ ಆ ಲೈನಲ್ಲಿ ನಾವೇ ಫಸ್ಟ್ ನಿಂತಿದ್ವಿ ವೀಸಾ ತೊಗೊಳಕ್ಕೆ. ಸೊ ಆ ಖುಷಿನಲ್ಲಿ ಆ್ಯಂಡ್ ಆಲ್ಸೋ ಇಳ್ದಿದ ತಕ್ಷಣ ಇದೇ ಫಸ್ಟ್ ಪ್ಲೇಸ್ ನಾವು ಫಾರಿನ್ ಕರೆನ್ಸಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಆಲ್ಸೋ ನಾವು IDR ಪೇ ಮಾಡಿದರೆ ನಮಗೆ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ, ನಾವು ಡಾಲರ್ಸಲ್ಲಿ ಪೇ ಮಾಡಿದ್ವಿ. ಸೊ ಎಲ್ಲ ಕನ್ಫ್ಯೂಸ್ ಆಗಿ ನಮ್ಮ ತಲೆಗೆ ಬರಲೇ ಇಲ್ಲ ನಾವು ಕೊಡ್ತಿರೋ ಅಮೌಂಟ್ನ ಫಸ್ಟು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಕೊಡಬೇಕು ಅಂತ. ಅವ್ರು ಜಸ್ಟ್ $300 ಕೇಳಿದ್ರು, ನಾವು $300 ಕೊಟ್ವಿ. ಆ್ಯಂಡ್ ವಾಪಸ್ ನಮ್ಗೆ ಎಷ್ಟು ಚೇಂಜ್ ಕೊಟ್ಟರು ಅಂತ ಕೂಡ ನಾವು ಕೌಂಟ್ ಮಾಡಲಿಲ್ಲ. ಆ್ಯಂಡ್ ವರ್ಸ್ಟ್ ಪಾರ್ಟ್ ಏನಂದರೆ ನಮ್ಗೆ ಅದು ಇಮಿಡಿಯೇಟ್ಲಿ ಗೊತ್ತೂ ಆಗಲಿಲ್ಲ. ನಾವೆಲ್ಲ ಮುಗಿಸ್ಕೊಂಡು ನೈಟು ರೂಮಲ್ಲಿ
ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ಎಷ್ಟು ಸ್ಪೆಂಡ್ ಮಾಡಿದ್ದೀವಿ, ಇವತ್ತಿನ ಖರ್ಚು ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು $100 ಶಾರ್ಟೇಜ್ ಇದೆ ಅಂತ. ಆ್ಯಂಡ್ ಆವಾಗಲೇ ನಮಗೆ ಗೊತ್ತಾಗಿದ್ದು ಆ $100 ನಾವು ಎಕ್ಸ್ಟ್ರಾ ಏರ್ಪೋರ್ಟಲ್ಲಿ ಕೊಟ್ಟಿದ್ದೀವಿ ಅಂತ. ಗೊತ್ತಾಗಿದ್ದ ತಕ್ಷಣ ತುಂಬ ಬೇಜಾರಾಯಿತು, ಎಲ್ಲರೂ ಸಖತ್ ಅಪ್ಸೆಟ್ ಆಗಿದ್ವಿ. ಬಿಕಾಸ್ $100 ಅಂದರೆ ಅರೌಂಡ್ 8,500 ರೂಪೀಸ್ ಲಾಸ್ ಮಾಡ್ಕೊಂಬಿಟ್ವಲ್ಲ, ಅದು ಫಸ್ಟ್ ಡೇ ಆಫ್ ದ ಟ್ರಿಪ್ಪೇ ಅಂತ ತುಂಬ ಬೇಜಾರಾಯಿತು. ಬಟ್ ಅದನ್ನ ನಾನು ಲೆಸನ್ ಥರ ತೊಗೋತೀನಿ. ಬಿಕಾಸ್ ಏರ್ಪೋರ್ಟಲ್ಲಿ ಹಂಗೆ ಆಗಿರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ಸ್ಪೆಂಡ್ ಮಾಡಿದ್ವಿ ಅದನ್ನ ತುಂಬ ಕೇರ್ಫುಲ್ಲಾಗಿ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಆವಾಗ ಇನ್ನೂ ಎಷ್ಟು ಕಳ್ಕೊತಿದ್ವಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ರಿಗ್ರೆಟ್ಸ್ ಏನಿಲ್ಲ. ಸೊ ನೀವು ಕೂಡ ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದಾಗ ತುಂಬ ಕೇರ್ಫುಲ್ ಆಗಿರಿ, ಯಾಕಂದರೆ ಈ ಥರ ಸ್ಕ್ಯಾಮ್ಗಳಾಗೋದು ತುಂಬ ಕಾಮನ್. ಆ್ಯಂಡ್ ನಮಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ಕೂಡ ಇದೇ ಥರ ಸ್ಕ್ಯಾಮ್ ಆಗೋ ಚಾನ್ಸಸ್ ಇತ್ತು. ಅದನ್ನು ಕೂಡ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಗೊತ್ತಾಗತ್ತೆ ನಿಮಗೆ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂಥೇಳಿ. ಸೊ ತುಂಬ ಕೇರ್ಫುಲ್ಲಾಗಿರಿ. ಗೈಸ್, ಫೈನಲಿ ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ಪ್ರೊಸೀಜರ್ನ ನಮ್ಮ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ನಿಮಗೆ ತುಂಬ ಜನ ಸ್ಕ್ಯಾಮ್ ಮಾಡ್ತಾರೆ. ಅಂದರೆ ಈ ಏನಂತಾರೆ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಕ್ಯಾಬಲ್ಲಿ ನಿಮಗೆ ತುಂಬ ಜನ ಸ್ಕ್ಯಾಮ್ ಮಾಡ್ತಾರೆ. ಅಲ್ಲಿ ತುಂಬ ನಿಮಗೆ ಬಂದು ಕೇಳ್ತಿರ್ತಾರೆ ಎಲ್ಲಿ ಹೋಗಬೇಕು, ಕ್ಯಾಬ್ಸ್ ಬೇಕಾ ಅಂತ. ನೀವು ಆದಷ್ಟು ಗ್ರ್ಯಾಬ್ ಆ್ಯಪಲ್ಲೇ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ನಮಗೆ 450 ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ನಾವು ಬೇರೆ ಕಡೆ ವಿಚಾರಿಸ್ತೀವಿ ಅಂತೇಳಿ ಹೋಗಿ ಬಂದು 350 ಹೇಳ್ತಿದ್ದಾರೆ ಅವರು ಅಂತ ಅಂದಿದ ತಕ್ಷಣ 350 ಹೇಳಿದ್ರು. ಅದಕ್ಕೆ ಕೇಳ್ಕೊಂಬಂದಿದ್ದು ನಮ್ಮ ಸಿಂಚು ಅಂತ ಹೋಗ್ಲಿದ್ದಾಳೆ ನಮ್ಮ ಗ್ರೂಪಲ್ಲಿ, ಅವಳೇ ಕೇಳ್ಕೊಂಬಂದ್ಲು. ಸೊ ಅವಳು ಹೇಳಿದ್ರು 350 ಹೇಳ್ತಿದ್ದಾರೆ, ಅಲ್ಲಿ ನೀವು ಜಾಸ್ತಿ ಹೇಳ್ತಿದ್ದೀರಾ ಅಂತ ಅವ್ಳಿಗೆ ಬೈದ್ಲು. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಾನು 350ನೇ ಮಾಡ್ಕೊಡ್ತೀನಿ ಅಂತ ಅಂದರು. ಆಮೇಲೆ ಗ್ರ್ಯಾಬ್ ಆ್ಯಪಲ್ಲಿ ನೋಡಿದಾಗ 250 ಇತ್ತು, ಅಂದರೆ 249 ಇತ್ತು. ಸೊ ನೀವು ಆದಷ್ಟು ಗ್ರ್ಯಾಬ್ ಆ್ಯಪ್ನ ಯೂಸ್ ಮಾಡೋದು ಬೆಟರು. ನಾವಿವಾಗ ಅದರಲ್ಲೇ ಬುಕ್ ಮಾಡಿಕೊಂಡು, ಆ್ಯಂಡ್ ಅವ್ರು ಹೇಳ್ತಾರೆ ನೀವು ತುಂಬ ದೂರ ನಡಿಬೇಕು, ಇಲ್ಲಿ ಬರೋದಿಲ್ಲ ಕ್ಯಾಬ್ಸು, ನೀವು ಮುಂದೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಬ್ ಒಳಗಡೆ ಹತ್ಕೊಳ್ಬೇಕು, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಏರ್ಪೋರ್ಟ್ ಒಳಗಡೆ ನಿಮಗೆ ಗ್ರ್ಯಾಬ್ ಆ್ಯಪ್ದು ಲಾಂಜ್ ಎಲ್ಲ ಇರುತ್ತೆ. ನೀವು ಅಲ್ಲಿ ಕುತ್ಕೊಂಡಿದ್ರೆ ನಿಮ್ಗೆ ಅಲ್ಲೇ ಕ್ಯಾಬ್ ಬರುತ್ತೆ. ಸೊ ಅಲ್ಲಿಂದಲೇ ನೀವು ಹತ್ಕೊಂಡು ಹೋಗ್ಬೋದು. ಆ್ಯಂಡ್ ಅದಕ್ಕೊಂದು 10,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಏರ್ಪೋರ್ಟ್ ಒಳಗಡೆ ಬರೋದಕ್ಕೆ ಅಷ್ಟೇ. ಬಟ್ ಇಟ್ಸ್ ಓಕೆ, ನೀವು ಡಬಲ್ ಪೇ ಮಾಡೋದಕ್ಕಿಂತ 10,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಗ್ರ್ಯಾಬ್ ಆ್ಯಪ್ ಯೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಈಗ ನಾವು ನಮ್ಮ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸ್ಟೇನೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಫೈನಲಿ ನಾವು ನಮ್ಮ ಸ್ಟೇಗೆ ಬಂದ್ವಿ. ಚೆಕ್-ಇನ್ ಇರೋ 2 o'clock, ನಾವು 1 o'clock ರೀಚ್ ಆಗಿದ್ದೀವಿ. ಎಂಟ್ರೆನ್ಸ್ ಈ ಥರ ಇದೆ. ನಾವು ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ರೂಮ್ಸ್ ಅವೈಲೇಬಲ್ ಇದೆಯಂತೆ, ಅಂದರೆ 1 o'clock ಚೆಕ್-ಇನ್ ಮಾಡಿಸ್ಕೋತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ರೂಮ್ ಕಡೆ. ನೀವಾಗಲೇ ಏನು ಎಂಟ್ರೆನ್ಸ್ ನೋಡಿದ್ರಿ ಅದು ಜಸ್ಟ್ ರಿಸೆಪ್ಷನ್ ಅಷ್ಟೇನೆ. ಅದ್ರ ಹಿಂದೆ ರೂಮ್ಸ್ ಇರೋದು. ಅದೇನಿದ್ರು ಚೆಕ್-ಇನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಸ್ಕೊಳಕ್ಕೆ. ಆ್ಯಂಡ್ ಯಾರಾದರೂ ಚೆಕ್ಔಟ್ ಆದರೆ ಲಗೇಜಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಸೊ ಇದು ಒಳಗಡೆ ಬರ್ತಾ ಇದ್ದೀವಿ, ರೂಮ್ಸ್ ಇರೋ ಏರಿಯಾ ಕಡೆ ಬರ್ತಾ ಇದ್ದೀವಿ. ಸೊ ಎಂಟ್ರೆನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಐ ಆಮ್ ಜಸ್ಟ್ ಹೋಪಿಂಗ್ ನಮ್ಮ ರೂಮ್ ಕೂಡ ತುಂಬ ಚೆನ್ನಾಗಿದೆ ಅಂತ. ನಾವು ಬುಕ್ ಮಾಡುವಾಗ ತುಂಬ ಚೆನ್ನಾಗಿತ್ತು, ಬಟ್ ರಿಯಲಾಗಿ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಗೈಸ್, ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಳಗೆ ಹೋಗಬೇಕು. ಹಿಂಗೆ ಒಳಗೆ ಹೋದರೆ ಫಸ್ಟ್ ಎಂಟ್ರೆನ್ಸಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಬ್ಯೂಟಿಫುಲ್ ಆಗಿದೆ. ನಾವೀಗ ಜಸ್ಟ್ ಬಂದ್ವಿ. ಸೊ ಇಲ್ಲಿ ಕುತ್ಕೊಳ್ಳೋಕೆ ಸೋಫಾ ಇದೆ. ಆ್ಯಂಡ್ ಇದು ನಮ್ಮ ರೂಮ್. ಇದೇ ಥರದ್ದು ಇನ್ನೊಂದು ರೂಮ್ ಇದೆ ಮೇಲ್ಗಡೆ ನೋಡಿ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಇಲ್ಲ, ಇದು ಫ್ರಿಡ್ಜ್ ಆ್ಯಂಡ್ ಇದು ಕಿಚನ್ ಏರಿಯಾ. ಆ್ಯಂಡ್ ಇಲ್ಲಿಂದ ಸ್ಟೆಪ್ಸ್ ಇದೆ. ಹಿಂಗೆ ಹತ್ಕೊಂಡು ಮೇಲೆ ಹೋದರೆ ಇನ್ನೊಂದು ರೂಮ್ ಸಿಗತ್ತೆ. ಆ್ಯಂಡ್ ಇದು ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ನಾವು 4 ಜನ ಇರೋದ್ರಿಂದ ನಾವು 2 ರೂಮ್ ತೊಗೊಂಡಿದ್ವಿ. ಸೊ ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಆ್ಯಂಡ್ ಇದನ್ನು ನಾವು ಬುಕ್ ಮಾಡಿದ್ದು Airbnb-ನಲ್ಲಿ. ಗೈಸ್, ಬಂದು ನಾವಿಲ್ಲಿ ಚೆಕ್-ಇನ್ ಆಗಿ
ಇಮಿಡಿಯೇಟ್ಲಿ ಕಪ್ಪ ಮ್ಯಾಗಿ ತಿಂತಾ ಇದ್ದೀವಿ. ಸಖತ್ ಹಸುವಾಗಿತ್ತು. ಸೊ ಇದನ್ನ ಬರೋವಾಗಲೇ ತೊಗೊಂಡು ಬಂದಿದ್ವಿ. ಸೊ ಈಗ ಎಲ್ಲರೂ ತಿಂತಾ ಇದ್ದೀವಿ. ಹಾಯ್ ಗೈಸ್, ಸೊ ಫೈನಲಿ ರೆಡಿಯಾಗಿ ಇವಾಗ ಫಿನ್ಸ್ ಕ್ಲಬ್ಬಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಇರೋದು, ಒಂದು 2-3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಫಿನ್ಸ್ ಕ್ಲಬ್ ಬಗ್ಗೆ ತುಂಬಾ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಹೇಳಿದ್ದನ್ನ ಕೇಳಿದ್ವಿ ಚೆನ್ನಾಗಿದೆ ಅಂತ. ಸೊ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಹೋಗ್ಬಿಟ್ಟು ಎಂಜಾಯ್ ಮಾಡಿಕೊಂಡು ವಾಪಸ್ ಬರೋದು. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ರೆಡಿಯಾಗಿ ಈ ಥರ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡ್ವಿ. ವಿಡಿಯೋಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಹೊರಟಿದ್ದು ಫಿನ್ಸ್ ಕ್ಲಬ್ ಕಡೆ. ವರ್ಲ್ಡ್ಸ್ ಬೆಸ್ಟ್ ಬೀಚ್ ಕ್ಲಬ್ ಅಂತ ಹೇಳ್ತಾರೆ ಇದನ್ನು. ಆ್ಯಂಡ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂಥೇಳಿ ನಾವು ಹೊರಟ್ವಿ. ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೀವೇ ನೋಡಿ. ರೀಚ್ ಆದಾಗ ಈವ್ನಿಂಗ್ ಆಗಿತ್ತು, ಅರೌಂಡ್ 4:35 ಆಗಿತ್ತು. ಸೊ ಹಾಗಾಗಿ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ, ಬೇರೆ ಕಡೆ ಊಟ ಮಾಡೋಣ ಅಂಥೇಳಿ. ಬಿಕಾಸ್ ಇಲ್ಲಿ ಬರೋಕ್ಕೂ ಮುಂಚೆ ಮ್ಯಾಗಿ ಕೂಡ ತಿಂದಿದ್ವಿ, ಹಾಗಾಗಿ ಹಸುವು ಆಗ್ತಿರ್ಲಿಲ್ಲ. ಸೊ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಟ್ವಿ. ಆ್ಯಂಡ್ ನೈಟ್ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವೇನಾದರೂ ಬಾಲಿ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಖಂಡಿತ ಬನ್ನಿ. ಗೈಸ್, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆನ್ ದ ವೇ ಸ್ವಲ್ಪ ಮನಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. ಡಾಲರ್ಸಿಂದ IDR ಕನ್ವರ್ಟ್ ಮಾಡಿಸ್ಕೋಬೇಕು ಆ್ಯಂಡ್ ಅಡಾಪ್ಟರ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹಾಗೆ ಚಿಲ್ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಏನು ಅಂತ ನೋಡೋದು. ಗೈಸ್, ನಮಗೆ ಅಡಾಪ್ಟರ್ ಬೇಕಿತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇವರು ಫಸ್ಟ್ 150 ಹೇಳಿದ್ರು. ನಿಮ್ಗೆ ಎಷ್ಟು ಬೇಕು, ಎಷ್ಟು ಕೊಡ್ತೀರಾ ಅಂತಂದರು. 50 IDR ಅಂತಂದ್ವಿ. ಸೊ 50 IDR ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ನೋಡಬೇಕು ಇಲ್ಲಿ ತೊಗೊತೀವ ಏನು ಅಂತ ಚೆಕ್ ಮಾಡ್ತಾ ಇದ್ದೀವಿ, ಆಗ್ತಿದೆಯಾ ಅಂತ. ಆಗುತ್ತೆ. ಎಷ್ಟು ಕಾಸ್ಟ್ಲಿ ಗುರು ಇಲ್ಲಿ? Because you charge more, right? That's why we negotiate. I give mini discount for India price. So that's why you are saying India price. India So usually Indians negotiate, is it? only here India price. In India also we negotiate. In India also we bargain a lot. You are very lucky. Practice. You are very lucky that we did not bargain much with you. Yeah, not bargain. Yeah. ಅಲ್ಲಿ ಅಡಾಪ್ಟರ್ ತೊಗೊಂಡು ನಮ್ಮ ಹತ್ರ ಇದ್ದ ಡಾಲರ್ಸ್ನ IDRಗೆ ಕನ್ವರ್ಟ್ ಮಾಡಿಸ್ಕೊಳ್ಳೋಣ ಅಂತ ತುಂಬ ಹುಡುಕಿದ್ವಿ. ಸೊ ನಡೆದು ಫುಲ್ ಸುಸ್ತಾಗೋಯಿತು. ಅದಕ್ಕೆ ನಾವು ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ. ಟೈಮ್ ಎನಿವೇ 9:30 ಏನೋ ಆಗಿತ್ತು. ಸೊ ಊಟ ಮಾಡಿಕೊಂಡು ಆಮೇಲೆ ಆನ್ ದ ವೇ ರೂಮಿಗೆ ಹೋಗ್ತಾ ನಾವು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು, ಸೊ ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿ.
ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಎನಿವೇ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾಗಿತ್ತಲ್ಲ, ಬಿಕಾಸ್ ನಾವು ನೆಕ್ಸ್ಟ್ ಹೋಗ್ತಾ ಇದ್ದದ್ದು ನೂಸಾ ಪೆನಿಡಾಗೆ. ಅಲ್ಲಿ ಎಲ್ಲಿರುತ್ತೆ ಅಂತ ಗೊತ್ತಿರಲಿಲ್ಲ, ಬಿಕಾಸ್ ಅದೊಂದು ಚಿಕ್ಕ ಐಲ್ಯಾಂಡ್ ಆಗಿದ್ದರಿಂದ ಇಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಬಿಡೋಣ ಅಂಥೇಳಿ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ರೂಮ್ ಕಡೆ ಬಂದ್ವಿ. ಸೊ ಇವತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಡೇ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫಿನ್ಸ್ ಕ್ಲಬ್ದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.